ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲಿರುವ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಸಿದ್ಲಿಂಗಪ್ಪನವರೇ, ಉದ್ಘಾಟನೆಯನ್ನು ನೆರವೇರಿಸಿದ ಸುಗುಣಾದೇವಿಯವರೇ, ಮಾತನಾಡಲಿರುವ ಆಶಾ ಬಗ್ಗನಡು ಅವರೇ, ಹಾಗೆಯೇ ಈ ವೇದಿಕೆ ಮೇಲಿರುವ ಸತ್ಯನಾರಾಯಣ ಅವರೇ, ವೆಂಕಟೇಶ್ ಮೂರ್ತಿ ಅವರೇ, KVK ಅವರೇ, MH ನಾಗರಾಜು ಅವರೇ, ಮುದ್ವೀರಪ್ಪನವರೇ, ಹಾಗೂ ಈ ಕೃತಿಯ ಲೇಖಕರಾದ MN ಕೃಷ್ಣಾಚಾರ್ಯ ಅವರೇ ಮತ್ತು ಸಭೆಯಲ್ಲಿರುವ ಎಲ್ಲ ಸಾಹಿತ್ಯಾಸಕ್ತರೇ, ಈ ಕಾದಂಬರಿಯನ್ನು ಬಿಡುಗಡೆ ಮಾಡಬೇಕು ಅಂತ ಕೃಷ್ಣಾಚಾರ್ಯ ಕೇಳಿದಾಗ ನನಗೆ ಒಂಚೂರು ಸಂತೋಷ ಮತ್ತು ಒಂಚೂರು ಆತಂಕ ಎರಡೂ ಆಯಿತು. ಸಂತೋಷ ಯಾಕಾಯಿತು ಅಂತಂದರೆ, ಯಾವುದೇ ಒಂದು ಸಾಹಿತ್ಯದ ಕೃತಿಯನ್ನು ಜನಾರ್ಪಣೆ ಮಾಡುವುದು ಒಂದು ಸಂತೋಷದ ಸಂಗತಿ. ಆತಂಕ ಯಾಕಾಯಿತು ಅಂದರೆ, ನನಗೆ ಕೆಲವು ಇಕ್ಕಟ್ಟುಗಳಿದ್ದಾವೆ. ಒಂದು, ಅವನು ನನಗೆ ಏಕವಚನದ ಗೆಳೆಯ, ನನ್ನ ಊರಿನವನು, ನಾವು ಬಾಲ್ಯದಲ್ಲಿ ಒಟ್ಟಿಗೆ ಬೆಳೆದವರು. ಹಾಗೆ ಗೆಳೆಯನಾದವನ ಬರವಣಿಗೆಯನ್ನು ವಸ್ತುನಿಷ್ಠವಾಗಿ ವಿಮರ್ಶಾತ್ಮಕವಾಗಿ ಬಿಡುಗಡೆ ಸಂದರ್ಭದಲ್ಲಿ ಮಾತಾಡೋಕ್ಕಾಗಲ್ಲ. ಅದಕ್ಕೆ ಕೆಲವು ರಿಯಾಯಿತಿಗಳನ್ನು ಕೊಟ್ಟು ಮಾತಾಡಬೇಕಾಗುತ್ತೆ. ಅದು ನನಗಿರುವ ಇಕ್ಕಟ್ಟು. ಸಾಮಾನ್ಯವಾಗಿ ಈ ಥರದ ಪುಸ್ತಕ ಬಿಡುಗಡೆ ಸಂದರ್ಭಗಳಲ್ಲಿ ವಿಮರ್ಶಾತ್ಮಕವಾಗಿ ಮಾತಾಡಬಾರ್ದು, ಪ್ರೋತ್ಸಾಹಕರವಾಗಿ ಮಾತಾಡಬೇಕು ಅನ್ನುವಂಥದ್ದು ಒಂದು ಪದ್ಧತಿ ನಮ್ಮಲ್ಲಿ ಇದೆ. ಆ ಪದ್ಧತಿನ ನಾನು ಸಾಮಾನ್ಯವಾಗಿ ಮುರಿಯೋವನು, ಆದರೆ ಇವತ್ತು ಮುರಿಯಲ್ಲ. ಕನ್ನಡ ಸಾಹಿತ್ಯ ವಿಮರ್ಶೆಯ ಕ್ಷೇತ್ರದ ಒಳಗಡೆ ಈ ಬಂಧುತ್ವ, ಸ್ನೇಹ ಇವೆಲ್ಲ ಸ್ವಲ್ಪ ಇಕ್ಕಟ್ಟುಗಳೇ. ಅಲ್ಲದೆ ಅಮ್ಮ ಬೇರೆ ಎದುರುಗಡೆ ಕೂತಿದ್ದಾರೆ. ಲಕ್ಷ್ಮಕ್ಕ, ಬಾಲ್ಯದಲ್ಲಿ ನಾನು ಚಿಕ್ಕ ಹುಡುಗ ಆಗಿದ್ದಾಗ ಅವ್ರ ಮನೇಲಿ ತಿಂಡಿ ತಿಂದಿದ್ದೀನಿ. ಯಾವುದೇ ತಂದೆ ತಾಯಿಗೆ ಮಗ ಈ ಥರ ಒಂದು ಪುಸ್ತಕ ಬರೆದು ಆ ಪುಸ್ತಕನ ಬಿಡುಗಡೆ ಮಾಡುವಂತಹ ಒಂದು ಸಂದರ್ಭ ನೋಡಿದಾಗ ಸಂತೋಷ ಆಗುತ್ತೆ. ಯಾವುದೇ ತಂದೆ ತಾಯಿಗೆ ಸಂತೋಷ ಆಗುತ್ತೆ. ಆ ಅಮ್ಮನ ಮುಖದಲ್ಲಿ ಆ ಸಂತೋಷವನ್ನು ನಾನು ಇವತ್ತು ಕಾಣ್ತಾ ಇದ್ದೀನಿ. ನಮ್ಮಲ್ಲಿ ಹಳ್ಳಿ ಕಡೆ ಅಪ್ಪನ ಹೆಸರು ಎತ್ತೋದು ಅಂತ ಒಂದು ಮಾತಿದೆ. ಹುಟ್ಟಿದ ಮಕ್ಕಳು ಅಪ್ಪನ ಹೆಸರು ಎತ್ತಬೇಕು ಅಂತ. ಅಪ್ಪನ ಹೆಸರು ಎತ್ತೋದು ಅಂದರೆ ಅವರು ಕೀರ್ತಿವಂತರಾಗೋದು ಅಂದರೆ ಬೇಕಾದಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿ ಜನಮನ್ನಣೆಯನ್ನು ಪಡೆಯೋದು. ಇವನು ಯಾರ ಮಗ ಅಂತ ಕೇಳೋ ಹಾಗೆ ಆಗಬೇಕು. ಆದರೆ ಇಲ್ಲಿ ಅದು ಒಂದು ಸ್ವಲ್ಪ ಬದಲಾವಣೆ ಆಗಿದೆ. ಅಮ್ಮನ ಹೆಸರು ಎತ್ತುತ್ತಾ ಇದ್ದಾನೆ. ಕಾದಂಬರಿ ಒಳಗೆ ಕೂಡ ಅಮ್ಮನ ಪಾತ್ರ ಬಹಳ ಮುಖ್ಯವಾದಂಥ ಒಂದು ಪಾತ್ರ. ರಮಣ ಈ ಕಾದಂಬರಿಯ ಹೀರೋ, ಆದರೂ ಈ ಹೀರೋನನ್ನು ಸೃಷ್ಟಿಸಿದ ತಾಯಿ ಈ ಕಾದಂಬರಿ ಒಳಗಡೆ ಒಂದು ಮುಖ್ಯವಾದ ಪಾತ್ರವಾಗಿ ನಮಗೆ ಕಾಣಿಸ್ತಾಳೆ. ಈ ಸಾಮಾನ್ಯವಾಗಿ ಸಾಹಿತ್ಯದಲ್ಲಿ ಆ್ಯಕ್ಚುಯಲ್ ರಿಯಾಲಿಟಿ, ಸಾಮಾಜಿಕ ವಾಸ್ತವ ಅಂತ ನಾವೇನು ಕರಿತೀವಿ, ಅದು ಮತ್ತು ಕಲ್ಪನೆ, ಅದು ಬೇರ್ಪಡಿಸದೇ ಇರೋ ಹಾಗೆ ಬೆರೆತೋಗ್ಬಿಟ್ಟಿರುತ್ತೆ. ಬಾಲ್ಯಕಾಲದಿಂದ ಬಲ್ಲಂತಹ ಗೆಳೆಯ, ಅವನ ಜೀವನದ ಹಲವಾರು ಹಂತಗಳನ್ನು ಕಂಡಂತಹ ನಾನು ಅವನ ಕೃತಿಯ ಬಗೆಗೆ ಮಾತಾಡುವಾಗ ಆ ಕೃತಿಯ ಸ್ಥಳ, ಆ ಕೃತಿಯ ಕಾಲ, ಆ ಕೃತಿಯ ಪಾತ್ರಗಳು ಅವೆಲ್ಲ ನನ್ನ ಕಣ್ಮುಂದೆ ಬರ್ತವೆ. ಕೆಲವು ಇವನು ಎಲ್ಲಿ ಬದಲಾಯಿಸಿದ್ದಾನೆ, ಶಿವಗಂಗೆ ಬೆಟ್ಟನ ಏನು ಮಾಡಿದ್ದಾನೆ, ಬೇಗೂರು ಸುತ್ತಮುತ್ತ ಇರೋ ವಾತಾವರಣವನ್ನು ಏನು ಮಾಡಿದ್ದಾನೆ, ಅದನ್ನು ಬದಲಾಯಿಸಿ ಹೇಗೆ ತೆಪ್ಪದ ದುರ್ಗ ಅಂತ ಮಾಡಿದ್ದಾನೆ. ನಮ್ಮೂರ ಹೆಸರೇ ತೆಪ್ಪದ ಬೇಗೂರು. ತೆಪ್ಪದ ಬೇಗೂರು ಇಲ್ಲಿ ತೆಪ್ಪದ ದುರ್ಗ ಆಗಿದೆ. ಈ ಕಲ್ಪನಾಂಶ ಎಷ್ಟು, ಇದರಲ್ಲಿ ವಾಸ್ತವಾಂಶ ಎಷ್ಟು ಅನ್ನುವಂಥ ಒಂದು ಆ ತೌಲನಿಕವಾದಂತಹ ಯೋಚನೆ ಕಾದಂಬರಿನ ಓದುವಾಗ ನನಗೆ ಸದಾ ಬರ್ತಾ ಇತ್ತು. ಒಬ್ಬ ಲೇಖಕನಿಗೆ ನಿಜವಾದ ಚಾಲೆಂಜ್ ಯಾವುದು ಅಂತಂದರೆ, ಅವನ ಸ್ವ ಅನುಭವ ಮತ್ತು ಕಲ್ಪನೆ ಇವುಗಳನ್ನು ಬೆರೆಸಿ ಒಂದು ಕಥನವನ್ನು, ಒಂದು ಸಾಮಾಜಿಕವಾದಂಥ ಕಾಳಜಿ, ಎಲ್ಲರೂ ಆಚರಿಸಬಹುದಾದಂತಹ ಕೆಲವು ಮೌಲ್ಯಗಳನ್ನು ಬಿಂಬಿಸುವ ಹಾಗೆ ಬರೆಯೋದು. ಸಾಮಾಜಿಕ ಕಾಳಜಿಯನ್ನು ಪ್ರತಿಪಾದಿಸ್ತಾನೆ ಎಲ್ಲರೂ ಬದುಕಬಹುದಾದಂತಹ ಮೌಲ್ಯಗಳನ್ನು ಅಲ್ಲಿ ಕಾಣಿಸುವ ಹಾಗೆ ಕಥನವನ್ನು ಕಟ್ಟುವುದು. ಸ್ವ ಅನುಭವವನ್ನು ದಾಟಿ ಕಲ್ಪನೆಯನ್ನು ಬೆರೆಸಿ ಒಂದು ಪಾಸಿಟಿವ್ ಆದಂತಹ ನೆಲೆಯಲ್ಲಿ ಕಥನವನ್ನು ಕಟ್ಟುವುದಿದೆಯಲ್ಲ, ಅದು ಯಾವಾಗಲೂ ಲೇಖಕನಿಗೆ ಒಂದು ಚಾಲೆಂಜ್. ಆ ಥರದ ಒಂದು ಚಾಲೆಂಜನ್ನು ಈ ಕೃತಿಯನ್ನು ಬರೆಯುವಾಗ ಕೃಷ್ಣಾಚಾರ್ಯ ಎದುರಿಸಿದ್ದಾನೆ ಅಂತ ನಾನು ಭಾವಿಸ್ತೀನಿ. ಅದನ್ನು ಓದುವಾಗ ನನಗೆ ಅನ್ನಿಸ್ತಾ ಇತ್ತು. ಆಮೇಲೆ ಯಾವಾಗಲೂ ಈ ಕನ್ನಡ ಸಾಹಿತ್ಯವನ್ನು ಓದ್ಕೊಂಡಿರ್ತಾರಲ್ಲ, ಅವ್ರಿಗೆ ಸ್ವಲ್ಪ ವಿಚಾರ ಪ್ರಜ್ಞೆ ಹೆಚ್ಚು ಬಂದಿರುತ್ತೆ. ನೀವು ಕುವೆಂಪುನ ಓದಿದ್ರೆ, ನೀವು ಕಾರಂತರನ್ನು ಓದಿದ್ರೆ, ಬೇಂದ್ರನ್ನು ಓದಿದ್ರೆ, ಅಥವಾ ಮಾದೇವನ್ ಓದಿದ್ರೆ, ಸಿದ್ಲಿಂಗಯ್ಯನ ಓದಿದ್ರೆ ಒಂದು ವಿಚಾರ ಪ್ರಜ್ಞೆ, ಒಂದು ವಿಜ್ಞಾನ ಬುದ್ಧಿ ಸಹಜವಾಗಿ ಬರುತ್ತೆ. ಹಾಗೆ ಬಂದಾಗ ಸಂಪ್ರದಾಯದ ಜೊತೆ ಅದನ್ನು ಹೇಗೆ ಹ್ಯಾಂಡಲ್ ಮಾಡೋದು, ಒಂದು ಉತ್ಸವ ಬಂದಾಗ
ತೆಪ್ಪೋತ್ಸವ ಇಲ್ಲಿ ನೀರಿನ ಆಚರಣೆಯ ಹಿನ್ನೆಲೆಯಲ್ಲಿ ದೀರ್ಘವಾಗಿ ಕಥನಕ್ಕೆ ಗುರಿಯಾಗುತ್ತೆ. ಒಂದು ಊರು ಅಂದಾಗ ಆ ಊರಿನ ಹಲವಾರು ಆಚಾರಗಳಿರ್ತವೆ, ಹಲವಾರು ಏಣಿ ಶ್ರೇಣಿಯ ವ್ಯವಸ್ಥೆಗಳಿರ್ತವೆ. ಆ ವ್ಯವಸ್ಥೆಗಳನ್ನು ಹೇಗೆ ಹ್ಯಾಂಡಲ್ ಮಾಡೋದು ಒಂದು ಕಥನದ ಒಳಗಡೆ, ಇದು ಲೇಖಕನಿಗೆ ಇನ್ನೊಂದು ಚಾಲೆಂಜ್. ಒಂದು ಕಡೆ ಸಾಂಪ್ರದಾಯಿಕವಾದಂತಹ ಆಚಾರಗಳಿರ್ತವೆ, ಅವುಗಳೊಳಗಡೆ ಎಷ್ಟೋ ಮೌಢ್ಯಗಳಿರ್ತವೆ. ಇನ್ನೊಂದು ಕಡೆ ನಮ್ಮ ಮನಸ್ಸಿನ ಒಳಗಡೆ ಒಂದು ವಿಚಾರ ಪ್ರಜ್ಞೆ ಇರ್ತದೆ, ಒಂದು ವೈಜ್ಞಾನಿಕ ಬುದ್ಧಿ ಇರ್ತದೆ, ಅದು ಅದನ್ನು ತಾಕಲಾಟ ನಡೆಸ್ತಾ ಇರ್ತದೆ. ಅದನ್ನು ದಾಟಿ ನಾವೇನೋ ಬರವಣಿಗೆ ಒಳಗಡೆ ನಮ್ಮದೇ ಒಂದು ವಿಚಾರವನ್ನು, ನಮ್ಮದೇ ಒಂದು ವೈಚಾರಿಕತೆಯನ್ನು, ನಮ್ಮದೇ ಒಂದು ಪ್ರಜ್ಞೆಯನ್ನು ಮೂಡಿಸಲಿಕ್ಕೆ ತೊಡಗಿದಾಗ ನಾವು ಕಥನವನ್ನು, ಸ್ವ ಅನುಭವವನ್ನು ಬದಲಿಸಿ ಬರೀಲೇಬೇಕಾಗ್ತದೆ. ಈ ಸಮಾಜ ಹೇಗಿದೆ ಅನ್ನುವುದನ್ನು ಬರೆಯೋದು ಒಂದು ಹಂತ, ಹೇಗಿರಬೇಕಾಗಿದೆ ಅಂತ ಬರೆಯುವುದು ಇನ್ನೊಂದು ಹಂತ. ಆ ಇನ್ನೊಂದು ಹಂತಕ್ಕೆ ಲೇಖಕನಾದವನು ಚಲಿಸಬೇಕು. ಅಂಥ ಚಲನೆಗಳು ಈ ಕೃತಿಯ ಒಳಗಡೆ ಕಾಣ್ತವೆ. ಕಲ್ಪನಾಂಶಗಳನ್ನು ಬೆರೆಸಿದ ಬದಲಾವಣೆಗಳು ಈ ಕೃತಿಯ ಒಳಗಡೆ ಕಾಣ್ತವೆ. ಸ್ನೇಹಿತರೆ, ಯಾವಾಗಲೂ ಒಂದು ಊರಿನಲ್ಲಿ ಬೆಳೆದಂತಹ ಮನುಷ್ಯ ಹಲವಾರು ಜಾತಿ, ವರ್ಗ, ಬೇರೆ ಬೇರೆ ರೀತಿಯ ಸಾಂಸ್ಕೃತಿಕ ಪರಂಪರೆಗಳು ಇರುವಂತಹ ಕೌಟುಂಬಿಕ ಹಿನ್ನೆಲೆಗಳು, ಇವೆಲ್ಲವುಗಳನ್ನು ಎದುರುಗೊಳ್ಬೇಕಾಗುತ್ತೆ. ದಲಿತರಿಗೆ ಅವ್ರದ್ದೇ ಆದಂಥ ಪರಂಪರೆಗಳಿರ್ತವೆ, ಬೆಸ್ತರಿಗೆ ಅವ್ರದ್ದೇ ಆದಂಥ ಪರಂಪರೆಗಳಿರ್ತವೆ, ಆಚಾರ್ಯರಿಗೆ ಅವ್ರದ್ದೇ ಆದಂಥ ಕುಲಕಸಬು ಪರಂಪರೆಗಳಿರ್ತವೆ. ಹಾಗೆ ಹಲವು ಜಾತಿಗಳು ಒಟ್ಟಿಗೆ ಬಾಳುವಂತಹ ಮತ್ತು ಹಾಗೆ ಬಾಳುವಾಗ ಏಣಿ ಶ್ರೇಣಿಗಳ ಒಳಗೆ ಬಾಳುವಂತಹ ಒಂದು ಬಾಳ್ವೆ ಒಂದು ಊರಿನಲ್ಲಿ ಇರುತ್ತೆ. ಇಲ್ಲಿ ಎರಡು ಬಗೆಯ ಒಂದು ಬೆಳವಣಿಗೆಗಳು ಚಿತ್ರಿತವಾಗ್ತವೆ. ಪಟೇಲ, ಶಾನ್ಭೋಗ ಇದ್ದಂತಹ ಒಂದು ಆಡಳಿತ ವ್ಯವಸ್ಥೆಯ ಊರು ಮಾಡರ್ನ್ ಪೊಲಿಟಿಕಲ್ ಸಿಸ್ಟಮ್ ಒಳಗಡೆ ಎಲೆಕ್ಟ್ ಆಗಿ ಪ್ರಜಾಪ್ರಭುತ್ವದ ನೆಲೆಯಲ್ಲಿ ಎಲೆಕ್ಟ್ರಲ್ ಪಾಲಿಟಿಕ್ಸಲ್ಲಿ ಭಾಗವಹಿಸಿ ಚೇರ್ಮನ್ ಆಗಿರುವಂಥವನು ಮತ್ತು ಆಧುನಿಕ ವಿದ್ಯಾಭ್ಯಾಸವನ್ನು ಪಡೆದಂತಹ ಯುವ ಪಡೆ, ಅದರ ಒಬ್ಬ ಪ್ರತಿನಿಧಿಯಾದಂತಹ ರಮಣ, ಈ ಥರದ್ದೊಂದು ವ್ಯವಸ್ಥೆ. ಆಧುನಿಕ ವಿದ್ಯಾಭ್ಯಾಸಕ್ಕೆ ತನ್ನನ್ನು ತೆರೆದುಕೊಂಡಂತಹ ಯುವ ಪಡೆ ಒಂದು ಕಡೆ, ಇನ್ನೊಂದು ಕಡೆ ಸಾಂಪ್ರದಾಯಿಕವಾದಂತಹ ಅಧಿಕಾರ ವ್ಯವಸ್ಥೆ ಒಳಗಡೆ ಬಂದಂತಹ ಊರಿನ ಮಾನ್ಯರು, ಇವೆರಡರ ನಡುವೆ ಒಂದು ಸಂಘರ್ಷ ಮತ್ತು ಇವು ಎರಡೂ ಗುಂಪುಗಳ ನಡುವೆ ಇರಬಹುದಾದಂತಹ ಜಾತಿಯ ನೆಲೆಗಳು, ಇವುಗಳು ಇಲ್ಲಿ ತಾಕಲಾಟಕ್ಕೆ ಗುರಿಯಾಗ್ತವೆ. ಹಳ್ಳಿಯಿಂದ ಬೆಳೆದು ಬಂದಂತಹ, ಬಡತನದ ವಾತಾವರಣದಿಂದ ಬೆಳೆದು ಬಂದಂತಹ ಒಬ್ಬ ವ್ಯಕ್ತಿಗೆ ಇವುಗಳನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ಅನ್ನೋದು ಕೂಡ ಒಂದು ಚಾಲೆಂಜ್. ಅಂತಹ ಚಾಲೆಂಜನ್ನು ಲೇಖಕ ಇಲ್ಲಿ ಯಶಸ್ವಿಯಾಗಿ ಎದುರಿಸಿದ್ದಾನೆ ಅಂತ ನಾನು ಭಾವಿಸ್ತೀನಿ. ಚೇರ್ಮನ್, ಗೌಡ, ಶಾನ್ಭೋಗ, ಪೊಲೀಸ್ ವ್ಯವಸ್ಥೆ ಬರುತ್ತೆ. ಕುಮಾರಯ್ಯ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಬಹಳ ಮುಖ್ಯವಾದಂಥ ಪಾತ್ರ ಈ ಕಾದಂಬರಿ ಒಳಗಡೆ. ಪಾರಂಪರಿಕವಾದಂತಹ ಆಚಾರಗಳನ್ನು ಯಾವುದೇ ರೀತಿಯ ಅನ್ಯಾಯಗಳಿಲ್ಲದೆ ನಡೆಸ್ಕೊಂಡು ಹೋಗುವಂತಹ, ದೈವಭಕ್ತಿ ಇದ್ದೂ ಶೋಷಣೆ ಇಲ್ಲದೆ ಬದುಕಬಹುದಾದಂತಹ ಸಾಧ್ಯತೆಗಳನ್ನು ಶೋಧಿಸುವಂತಹ ಕೆಲಸಗಳು ಕೂಡ ಇಲ್ಲಿ ನಡೀತವೆ. ಹಾಗೆ ಬರೆಯುವಾಗ ಆಧುನಿಕ ವಿದ್ಯಾಭ್ಯಾಸಕ್ಕೆ ತೊಡಗಿಕೊಂಡಂತಹ ಒಬ್ಬ ಯುವಕ ತಾನು ಹೇಗೆ ಒಂದು ಅನ್ಯಾಯರಹಿತವಾದ, ಶೋಷಣಾರಹಿತವಾದ ವ್ಯವಸ್ಥೆಯನ್ನು ಕಟ್ಟುವುದಕ್ಕೆ ದುಡಿಬೇಕು ಅನ್ನುವುದಕ್ಕೆ ಒಂದು ಮಾದರಿ ಪಾತ್ರವಾಗಿ ರಮಣನನ್ನು ಇಲ್ಲಿ ಕಟ್ಟಲಾಗಿದೆ ಈ ಕಥನದ ಒಳಗಡೆ. ಹಾಗೆ ಕಟ್ಟುವಾಗ ನಮ್ಮಲ್ಲಿ ಸಾಹಿತ್ಯದ ಕಟ್ಟಾಣಿಕೆಯನ್ನು ಕುರಿತು ಮಾತಾಡುವಾಗ ವಿಮರ್ಶಕರು ಎರಡು ರೀತಿಯಲ್ಲಿ ಬೈನರಿ ನೆಲೆಯಲ್ಲಿ ಅದನ್ನು ನೋಡ್ತಾರೆ. ಅದೇನು ಅಂತಂದರೆ, ಇದು ಸಹಜವಾಗಿ ಕಥೆ ತನ್ನನ್ನು ತಾನು ಲೇಖಕನಿಂದ ಬರೆಸ್ಕೊಂಡಿದೆಯೋ ಅಥವಾ ಲೇಖಕ ಕಥೆಯನ್ನು ತನ್ನ ವೈಚಾರಿಕ ಪ್ರಜ್ಞೆಯಿಂದ ಎಚ್ಚರದಿಂದ ಕಟ್ಟಿದ್ದಾನೋ. ಅಂದರೆ ಎಚ್ಚರದ ರಚನೆ ಮತ್ತು ಸಹಜ ಸಂಭವಿ ಕಥನ, ಈ ಎರಡು ನೆಲೆಗಳ ಸಂಘರ್ಷ ಕೂಡ ಈ ಕೃತಿಯ ಒಳಗಡೆ ಕಾಣ್ತೀವಿ. ಬಹಳ ಎಚ್ಚರದಿಂದ ಕಥನವನ್ನು ತಿದ್ದಿಕೊಂಡು ತೀಡಿಕೊಂಡು ಕಟ್ಟುವ ಪ್ರಜ್ಞೆ ಹೆಚ್ಚಾಗಿ ಈ ಕಥನದ ಒಳಗಡೆ ಇರೋದನ್ನು ನಾವು ಕಾಣಬಹುದು. ಸ್ನೇಹಿತರೆ, ಮನೋವಿಜ್ಞಾನದಲ್ಲಿ ಬರವಣಿಗೆಯನ್ನು ಒಂದು ವರ್ತನೆ ಅಂತ ಕರೀತಾರೆ. ಇಟ್ಸ್ ಅ ಬಿಹೇವಿಯರ್. ಬರವಣಿಗೆ ಒಂದು ಬಿಹೇವಿಯರ್, ಒಂದು ವರ್ತನೆ. ಇರುವ ಸಮಾಜವನ್ನು ಬದಲಿಸುವ ಒಂದು ತುಡಿತ ಆ ಬರವಣಿಗೆಯ ಒಳಗಡೆ ಕಂಡು ಬಂದರೆ ಆ ಲೇಖಕನನ್ನು ನಾವು ಪ್ರಗತಿವಾದಿ ಅಂತ ಕರಿತೀವಿ. ಇರುವ ಸಮಾಜದ ಎಲ್ಲ ಜಾತಿ ಶ್ರೇಣಿ, ವರ್ಗ ಶ್ರೇಣಿ, ಕುಟುಂಬದ ಒಳಗಡೆ ಇರಬಹುದಾದಂತಹ ತರತಮ ಶ್ರೇಣಿ, ಅದನ್ನು ಒಪ್ಪಿ ಅದು ಹಾಗೇ ಇರಬೇಕು ಅಂತ ಬರೆಯುವ ಲೇಖಕನನ್ನು ನಾವು ಸಂಪ್ರದಾಯವಾದಿ, ಪ್ರತಿಗಾಮಿ ಅಂತ ಕರಿತೀವಿ. ಈ ಸಂಪ್ರದಾಯವಾದಿ, ಪ್ರತಿಗಾಮಿ ಧೋರಣೆ ಮತ್ತು ಪ್ರಗತಿಪರ ಧೋರಣೆ ಇವೆರಡರ ನಡುವಿನ ಸಂಘರ್ಷ ಕೂಡ ಈ ಕೃತಿಯ ಒಳಗಡೆ ಇರೋದನ್ನು ನಾವು ಕಾಣಬಹುದು. ಹಳ್ಳಿ ಎಂದಾಗ ಜಾತಿಗಳು ಕಣ್ಣಿಗೆ ರಾಚ್ತಾ ಇರ್ತವೆ, ಹಾಗೆಯೇ ಬಡವ ಶ್ರೀಮಂತ ಅನ್ನುವ ವರ್ಗ ಕಣ್ಣಿಗೆ ರಾಚ್ತಾ ಇರುತ್ತೆ. ನಗರಕ್ಕೂ ಇದೇನು ಹೊರತಲ್ಲ, ನಗರದಲ್ಲಿಯೂ ಜಾತಿ ಢಾಳಾಗಿ ಕಣ್ಣಿಗೆ ಕಾಣಿಸುತ್ತೆ.
ಕಾಣಿಸದೇ ಇರುವ ಹಾಗೆ ಕೆಲವೊಮ್ಮೆ ನಮಗೆ ಅನಿಸೋದುಂಟು, ಆದರೆ ಹಾಗೇನು ಅಂದ್ಕೋಬೇಕಾಗಿಲ್ಲ. ವರ್ಗದ ಪ್ರಶ್ನೆಗಳು ಮತ್ತು ಜಾತಿಯ ಪ್ರಶ್ನೆಗಳು. ಈ ಕಾದಂಬರಿಯ ಒಳಗಡೆ ಮೊದಲಿಗೆ ರಮಣ ಅಂಕಿತಳನ್ನು ಪ್ರೇಮಿಸುವಾಗ ಅವನಿಗೆ ಅವರು ಶ್ರೀಮಂತರು, ನಮ್ಮ ಕುಟುಂಬಕ್ಕೂ ಅವ್ರ ಕುಟುಂಬಕ್ಕೂ ಹೊಂದಾಣಿಕೆ ಆಗೋದಿಲ್ಲ, ಈ ಥರ ಯೋಚನೆ ಮಾಡ್ತಾನೆ ಅವನು ಕತೆ ಒಳಗಡೆ. ಅಲ್ಲದೆ ಅವ್ರ ಜಾತಿ ಬೇರೆ, ನಮ್ಮ ಜಾತಿ ಬೇರೆ, ನಾವು ಅಂತರ್ಜಾತಿ ವಿವಾಹ ಆಗೋದಕ್ಕೆ ಸಾಧ್ಯ ಇಲ್ಲ, ಸಂಘರ್ಷ ಎದುರಾಗುತ್ತೆ, ಕುಟುಂಬ ಸೌಖ್ಯ ಇರೋದಿಲ್ಲ, ನನ್ನ ತಾಯಿನೂ ಸುಖವಾಗಿರೋಕ್ಕಾಗಲ್ಲ, ಚೇರ್ಮನ್ ಮಗಳು ಅಥವಾ ಚೇರ್ಮನ್ ಹೆಂಡತಿ ಅವರು ಸುಖವಾಗಿರೋಕ್ಕಾಗಲ್ಲ ಅಂತ ಆ ಕಾದಂಬರಿಯ ನಾಯಕ ಯೋಚಿಸ್ತಾನೆ. ನಾವು ಕಾದಂಬರಿಯ ನಾಯಕನನ್ನು ಕಾದಂಬರಿ ಬರೆದ ಕರ್ತೃವೇ ಅಂತೇನು ಭಾವಿಸಬೇಕಾಗಿಲ್ಲ. ಕರ್ತೃ ಬೇರೆ, ನಾಯಕ ಬೇರೆ. ಒಂದು ಸಮಾಜದ ಒಳಗಡೆ ಹೇಳ್ಬಹುದಾದಂತಹ ಈ ಎಲ್ಲ ಜಾತಿಯ ಪ್ರಶ್ನೆಗಳು, ವರ್ಗದ ಪ್ರಶ್ನೆಗಳು, ಅಂತಸ್ತಿನ ಪ್ರಶ್ನೆಗಳು, ಇವುಗಳನ್ನು ಈ ಕಾದಂಬರಿ ಎತ್ಕೊಳ್ಳುತ್ತೆ, ಕಥನ ಎತ್ಕೊಳ್ಳುತ್ತೆ. ನಮಗೆಲ್ರಿಗೂ ಗೊತ್ತಿಲ್ಲದೆ ಇರೋದೇನಲ್ಲ ಇದು. ಮದುವೆ ವಿಚಾರ ಬಂದಾಗ ನಾವು ನಮ್ಮ ಮಕ್ಕಳಿಗೆ ಮದುವೆ ಮಾಡುವಾಗ ನಮ್ಮ ಜಾತಿನಲ್ಲೇ ಹೆಣ್ಣಿಗೆ ಗಂಡನ್ನು, ಗಂಡಿಗೆ ಹೆಣ್ಣನ್ನು ಹುಡುಕ್ತೀವಿ. ಅಂತರ್ಜಾತಿ ವಿವಾಹದ ಸಾಧ್ಯತೆ ಬಂದಾಗ ನಾವು ಆದಷ್ಟು ಅದನ್ನು ತಡೆಯೋಕ್ಕೆ, ನಿಯಂತ್ರಿಸೋದಕ್ಕೆ, ನಿವಾರಿಸ್ಕೊಳ್ಳೋದಕ್ಕೆ ಪ್ರಯತ್ನಿಸ್ತೀವಿ. ತುಂಬ ಜನ ವೇದಿಕೆ ಮೇಲೆ ಮಾತಾಡೋದೇ ಬೇರೆ, ಜೀವನದಲ್ಲಿ ಬದುಕೋದೇ ಬೇರೆ. ತುಂಬ ಜನ ಇರೋದೇ ಹಾಗೆ. ವೇದಿಕೆ ಮೇಲೆ ಮಾತಾಡುವಾಗ ವೀರಾವೇಶದಿಂದ ಮಾತಾಡ್ತಾರೆ, ನಿಜವಾಗಿಯೂ ಅದನ್ನು ಆಚಾರದಲ್ಲಿ ತನ್ನಿ ನಿಮ್ಮ ಬದುಕಿನಲ್ಲಿ ಅಂದಾಗ ಹಿಂದೆಗಿತಾರೆ. ಈ ಥರದ ಒಂದು ಇಬ್ಬಂದಿತನ ನಮ್ಮ ಸಮಾಜದಲ್ಲಿ ಇರುವಂಥದ್ದು. ಆದರೆ ಆ ಇಬ್ಬಂದಿತನದ ಒಂದು ಪ್ರತಿರೋಧ ಈ ಕಾದಂಬರಿ ಒಳಗಡೆ ಕಾಣುತ್ತೆ. ಆ ಇಬ್ಬಂದಿತನ ಇರಬಾರ್ದು ಅನ್ನುವ ಒಂದು ಧೋರಣೆ ಈ ಕಾದಂಬರಿ ಒಳಗಡೆ ಕಾಣುತ್ತೆ. ಇದೇ ರಮಣ ಕಾದಂಬರಿಯ ನಾಯಕ ಸಿಟಿನಲ್ಲಿರುವ ಒಬ್ಬ ಮಾಜಿ ಮಂತ್ರಿಯ ಮಗಳ ಪ್ರಪೋಸಲ್ ಬಂದಾಗ ಒಪ್ಕೊಳ್ತಾನೆ. ಅವರು ಕೂಡ ಒಪ್ಕೊಳ್ತಾರೆ. ಯಾಕೆ ಒಪ್ಕೊಳ್ತಾರೆ ಅಂತಂದರೆ, ಇವನು KS ಪಾಸ್ ಆಗಿದ್ದಾನೆ, ರಿಸಲ್ಟ್ ಬಂದಿದೆ, ಇವನು AC ಆಗಿ ಸೆಲೆಕ್ಷನ್ ಆಗಿದ್ದಾನೆ, ಹಾಗೆಯೇ ಇವನು ಮುಂದೆ ಅಧಿಕಾರಿ ಆಗ್ತಾನೆ, ಆಮೇಲೆ IAS ಇವನು ಪ್ರಮೋಷನ್ನು ಆಗುತ್ತೆ ಅನ್ನೋ ಒಂದು ಆಸೆಯಿಂದ ನಮ್ಮ ಮನೆತನಕ್ಕೆ, ನಮ್ಮ ಅಂತಸ್ತಿಗೆ ಮ್ಯಾಚ್ ಆಗುವಂಥ ಅಳಿಯ ಇವನು ಆಗಬಲ್ಲ, ಬುದ್ಧಿವಂತ, ವಿದ್ಯಾವಂತ, ಗುಣವಂತ, ಹಳ್ಳಿಯವನು ಅಷ್ಟೇ ಬಿಟ್ಟರೆ ಮಿಕ್ಕಿದ್ದೆಲ್ಲ ಓಕೆ. ಮದುವೆ ಆಗೋಗುತ್ತೆ, ಆದರೆ ಇವನಿಗೆ, ಕಾದಂಬರಿಯ ನಾಯಕನಿಗೆ ಕೆಲಸ ಸಿಗೋದಿಲ್ಲ. ಸುಮಾರು ಒಂದು 8-10 ವರ್ಷಗಳ ಕಾಲ ಅವನು ಬದುಕೋದಕ್ಕೆ ಸ್ಟ್ರಗಲ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಅಲ್ಲಿ ಕಾದಂಬರಿ ಬೇರೆ ಒಂದು ತಿರುವನ್ನು ಪಡ್ಕೊಳ್ಳುತ್ತೆ. ಈ ಕಾದಂಬರಿಯ ಬಗ್ಗೆ ನನಗೊಂದು ತಕರಾರಿದೆ. ಅದೇನು ಅಂತಂದರೆ, ಕೃಷ್ಣಾಚಾರ್ಯ ಮೊದಲೇ ಓದೋಕ್ಕೆ ಹೇಳಿದೆ ನನಗೆ ಪುರುಸೋತಿರಲಿಲ್ಲ, ನಾನು ಮೊದಲೇ ಓದೋಕ್ಕಾಗಲಿಲ್ಲ, ಮ್ಯಾನ್ಸ್ಕ್ರಿಪ್ಟ್ ಓದೋಕ್ಕಾಗಿರಲಿಲ್ಲ. ಒಂದು ವೇಳೆ ಓದಿದ್ದಿದ್ರೆ ಇದನ್ನು ಕತ್ತರಿಸ್ಬಿಟ್ಟು 2 ಕಾದಂಬರಿ ಮಾಡು ಅಂತ ನಾನೇ ಹೇಳ್ತಾ ಇದ್ದೆ. ಯಾಕೆ ಹಾಗೆ ಅಂದೆ ನಾನು ಅಂತಂದರೆ, ರಮಣ ಹಲ್ಲೆಗೆ ಗುರಿಯಾಗಿ ಚೇರ್ಮನ್ರನ್ನು ಕಾಪಾಡುವ ಹಂತಕ್ಕೆ ಕಾದಂಬರಿಯನ್ನು ಮುಗಿಸಬಹುದಿತ್ತು. ಅಥವಾ ಇನ್ನೂ ಮುಂದಕ್ಕೆ ಹೋಗಿ ಅಂಕಿತ ಮತ್ತು ರಮಣನ ಪ್ರೇಮ ಅದು ಮುರಿದು ಬಿದ್ದು ಅಂಕಿತ ಇನ್ನೊಬ್ಬನನ್ನು ಮದುವೆಯಾದ ಆ ಸಂದರ್ಭಕ್ಕೆ ಆ ಕಾದಂಬರಿಯನ್ನು ಮುಗಿಸಬಹುದಿತ್ತು. ಆದರೆ ಮುಗಿಸಿಲ್ಲ, ಮುಂದಕ್ಕೆ ಬರೆದಿದ್ದಾರೆ. ಇಲ್ಲಿ ಕಾದಂಬರಿ ಪಾರ್ಟ್ 1, ಕಾದಂಬರಿ ಪಾರ್ಟ್ 2 ಮಾಡಬಹುದಿತ್ತು, ಮಾಡಿಲ್ಲ, ಒಂದೇ ಮಾಡಿದ್ದಾರೆ. ಆದರೂ ಇದರ ಗಾತ್ರ ಹೆಚ್ಚಾಗಿಲ್ಲ. ಬ್ರೀವಿಟಿ ಈ ಕಾದಂಬರಿಯ ಒಂದು ಬಹಳ ಮುಖ್ಯವಾದಂತಹ ಗುಣ. ಆದರೆ ಕೆಲವು ಕಡೆ ಎಲ್ಲಿ ವಿಶಾಲವಾಗಿ ವಿಸ್ತಾರವಾಗಿ ವರ್ಣನೆಗಳನ್ನು ತರಬೇಕೋ ಅಲ್ಲಿ ವರ್ಣನೆಗಳನ್ನು ತರ್ತಾರೆ. ಕೆಲವು ಕಡೆ ಕೆಲವು ಘಟನೆಗಳನ್ನು ಬಹಳ ವೇಗವಾಗಿ ಒಂದೊಂದೇ ಪ್ಯಾರಾದಲ್ಲಿ 2 ವಾಕ್ಯಗಳಲ್ಲಿ ಮುಗಿಸ್ಬಿಡ್ತಾರೆ. ಈಗ ಅಂಕಿತಳ ಮದುವೆ ವಿವರ ಇದೆಯಲ್ಲ, ಅದು 4 ವಾಕ್ಯದಲ್ಲಿ ಮುಗಿದೋಗುತ್ತೆ, ಚಕ್ ಅಂತ ಮದುವೆ ಮುಗಿದೋಯ್ತು. ಆದರೆ ಅವರು ಪ್ರೇಮಕ್ಕೆ ಸ್ಪೇಸ್ ಜಾಸ್ತಿ ಇದೆ, ಟೈಮ್ ಆ್ಯಂಡ್ ಸ್ಪೇಸ್ ಜಾಸ್ತಿ ಇದೆ. ಅವಳು ಮದುವೆ ಚಕ್ ಅಂತ ಮುಗಿದೋಗುತ್ತೆ, ಆಮೇಲೆ ಅವಳು ಬದಿಗೆ ಸರಿದು ಬಿಡ್ತಾಳೆ. ಸೊ ಹಾಗೆ ನೋಡಿದ್ರೆ ಮಾತೃವಿಗೆ ಸಿಕ್ಕಿರುವಷ್ಟು ಪ್ರಾಶಸ್ತ್ಯ ಈ ಕಾದಂಬರಿಯ ಒಳಗಡೆ ಹಾಗೆ ಪ್ರೇಮಿಗೆ ಸಿಕ್ಕಿಲ್ಲ. ಹೆಂಡತಿಯ ಮನಸ್ಸಿನಲ್ಲಿ ಇವನು ಮದುವೆಯಾದ ನಂತರದಲ್ಲಿ ಇವನು ಯಾವ ಕೆಲಸಕ್ಕೆ ಆಯ್ಕೆ ಆಗಬೇಕಾಗಿತ್ತೋ ಆ ಕೆಲಸಕ್ಕೆ ಕಾದಂಬರಿಯ ನಾಯಕ ಆಯ್ಕೆ ಆಗದೇ ಇರುವಾಗ ಅವಳು ಅಪ್ಸೆಟ್ ಆಗ್ತಾಳೆ, ಕುಟುಂಬ ಒಡೆದೋಗುತ್ತೆ. ಅಂದರೆ ನಮ್ಮ ಎಕ್ಸ್ಪೆಕ್ಟೇಷನ್ ಕುಟುಂಬದ ಒಳಗಡೆ ಎಲ್ಲಿ ಮೀಟ್ ಆಗೋದಿಲ್ವೋ, ನಮ್ಮ ಅಪೇಕ್ಷೆಗಳು ಎಲ್ಲಿ ಈಡೇರೋದಿಲ್ವೋ, ಆವಾಗ ನಮಗೆ ಸಂಬಂಧಗಳಲ್ಲಿ ಒಡಕು ಶುರುವಾಗುತ್ತೆ. ನೀವು ಒಳ್ಳೆ ಆಫೀಸರ್ ಆದರೆ ಹೆಂಡತಿಗೆ ನಿಮ್ಮ ಮೇಲೆ ಪ್ರೀತಿ ಜಾಸ್ತಿ ಆಗಬೇಕು, ನೀವು ಬಡವ ಆದರೆ ಹೆಂಡತಿಗೆ ನಿಮ್ಮ ಮೇಲೆ ಪ್ರೀತಿ ಕಮ್ಮಿ ಆಗಬೇಕಾಗಿಲ್ಲ. ಕೌಟುಂಬಿಕ ಸಂಬಂಧಗಳು ಹಣವನ್ನು ಅವಲಂಬಿಸಿ ನಿಲ್ಲಬೇಕಾಗಿಲ್ಲ. ಕೌಟುಂಬಿಕ ಸಂಬಂಧಗಳು ಅಂತಸ್ತನ್ನು ಅವಲಂಬಿಸಿ ನಿಲ್ಲಬೇಕಾಗಿಲ್ಲ, ಸಂಪತ್ತನ್ನು ಅವಲಂಬಿಸಿ ನಿಲ್ಲಬೇಕಾಗಿಲ್ಲ.
ಡಿಗ್ನಿಟಿ ಈಸ್ ಟೋಟಲಿ ಡಿಫರೆಂಟ್. ಸಿ, ಆ ಥರದ ಒಂದು ತತ್ವ ಈ ಕಥನದ ಅಂತ್ಯಭಾಗದ ಒಳಗಡೆ, ಸೆಕೆಂಡ್ ಹಾಫ್ ಒಳಗಡೆ ಇರೋದನ್ನು ನಾವು ಕಾಣ್ತೀವಿ. ರವಿಕುಮಾರ್ ಅದನ್ನು ಚೆನ್ನಾಗಿ ಗುರುತಿಸಿದ್ರು, ಇದು ನಾನು ಸಿನಿಮಾ ಮಾಡ್ಬೋದು ಅಂತ. ಸಿನಿಮಾ ಮಾಡಿದ್ರೆ ನಾನು ಮೊದಲ ಭಾಗ ಹೇಳಿದ್ನಲ್ಲ, ಮೊದಲ ಭಾಗನ ಫಸ್ಟ್ ಪಾರ್ಟ್ ಬಿಫೋರ್ ಇಂಟರ್ವಲ್, ಎರಡನೇ ಭಾಗನ ಸೆಕೆಂಡ್ ಪಾರ್ಟ್ ಆಫ್ಟರ್ ಇಂಟರ್ವಲ್ ಅಂತ ಮಾಡೋದಕ್ಕೆ ಸಾಧ್ಯ ಇದೆ. ಸಾಧ್ಯ ಇದೆ. ಆ ಥರದ ಒಂದು ದೃಶ್ಯಗಳನ್ನು ಹೆಣೆಯೋದಕ್ಕೆ ಬೇಕಾದಷ್ಟು ಸಾಧ್ಯತೆಗಳು ಈ ಕೃತಿಯ ಒಳಗಡೆ ಇದ್ದಾವೆ. ಆಮೇಲೆ ಸ್ನೇಹಿತರೆ, ನಮ್ಮಲ್ಲಿ ಸಾಹಿತ್ಯವನ್ನು ನೋಡುವಾಗ ಈ ಗಂಭೀರವಾದಂತಹ ಬರವಣಿಗೆ ಅಂತ, ಜನಪ್ರಿಯ ಬರವಣಿಗೆ ಅಂತ ಬರವಣಿಗೆಯನ್ನು ಎರಡು ರೀತಿಯಲ್ಲಿ ವಿಂಗಡಿಸಿ ನೋಡೋದು ಉಂಟು. ಹಾಗೆ ಎರಡು ರೀತಿಯಲ್ಲಿ ನೋಡಬೇಕಾಗಿಲ್ಲ. ನಮ್ಮಲ್ಲಿ ಬೈನರಿಯಾಗಿ ಸಾಹಿತ್ಯವನ್ನು ವರ್ಗೀಕರಿಸುವಂತಹ ಒಂದು ಪದ್ಧತಿ ಭಾಳ ಹಿಂದಿನಿಂದ ಇದೆ. ಪ್ರಾಚೀನ ಸಾಹಿತ್ಯ ಅಂತಾರೆ, ಆಧುನಿಕ ಸಾಹಿತ್ಯ ಅಂತಾರೆ, ಜನಪದ ಸಾಹಿತ್ಯ ಅಂತಾರೆ, ಶಿಷ್ಟ ಸಾಹಿತ್ಯ ಅಂತಾರೆ, ಗ್ರಾಮ ಅಂತಾರೆ, ನಗರ ಅಂತಾರೆ, ಜನಪದದೊಳಗೂ ಗ್ರಾಮೀಣ ಜನಪದ, ನಗರ ಜನಪದ, ಹೀಗೆ ಎರಡೆರಡಾಗಿ ನೋಡುವಂತಹ ಒಂದು ಈ ವಿಂಗಡಿಸುವ ಪದ್ಧತಿ ನಮ್ಮಲ್ಲಿದೆ. ಹಾಗೆ ಎರಡಾಗಿಯೇ ವಿಂಗಡಿಸಬೇಕಾಗಿಲ್ಲ. ಅಂದರೆ ಸಾಹಿತ್ಯವನ್ನು ಜನಪ್ರಿಯ ಅಂತ ಮತ್ತು ಗಂಭೀರ ಅಂತ ಹಾಗೆ ಗೆರೆ ಕೊರೆದು ವಿಂಗಡಿಸೋಕ್ಕೆ ಆಗೋದಿಲ್ಲ. ಕೆಲವೊಮ್ಮೆ ಹಾಗೆ ಗೆರೆ ಕೊರೆದು ವಿಂಗಡಿಸೋಕೆ ಆಗದೇ ಇರುವ ಥರದ ಒಂದು ಕಥನ ಇದು. ಕೆಲವು ಕಡೆ ಭಾಳ ಜನಪ್ರಿಯವಾದಂತಹ ನಿರೂಪಣಾ ಕ್ರಮ ಕಂಡುಬರುತ್ತೆ, ಕೆಲವು ಕಡೆ ಗಂಭೀರವಾದಂತಹ ನಿರೂಪಣಾ ಕ್ರಮ ಕಂಡುಬರುತ್ತೆ. ಭಾಳ ಮುಖ್ಯವಾದಂತಹ ತಾತ್ವಿಕ ಪ್ರಶ್ನೆಗಳನ್ನು ಕಥನ ಕೆಲವು ಕಡೆ ಎತ್ಕೊಳ್ಳುತ್ತೆ, ಕೆಲವು ಕಡೆ ಭಾಳ ಜಾಳಾಗಿ ಅದು ಹರಿಯುತ್ತೆ. ನಿರೂಪಣೆಯ ನೆಲೆಯಲ್ಲಿಯೂ ಅಷ್ಟೇ, ಕೆಲವು ವಿವರಗಳನ್ನು ನಿರೂಪಿಸುವಾಗ ಭಾಳ ನಿರ್ಲಿಪ್ತವಾಗಿ ವಿವರಗಳನ್ನು ನಿರೂಪಿಸ್ತಾ ಹೋಗ್ತಾರೆ. ಕೆಲವು ಕಡೆ ಓದುಗರಿಗೆ ಆ ನಿರೂಪಣೆಗಳನ್ನು ನೋಡಿದಾಗ ಪ್ರಶ್ನೆಗಳು ಹುಟ್ಟುವ ಹಾಗೆ ಆ ನಿರೂಪಣೆ ಬರುತ್ತೆ. ಮತ್ತು ಕೆಲವು ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇದೆ ಈ ಕಾದಂಬರಿಯಲ್ಲಿ. ನಾನು ವೈಯಕ್ತಿಕವಾಗಿ ಅವನ ಜೊತೆ ಆಮೇಲೆ ಮಾತಾಡ್ತೀನಿ. ಬರೆಯುವಾಗ ಬರಹಗಾರನಿಗೆ ಕೆಲವು ಟೆಕ್ನಿಕಲ್ ಆದಂತಹ ವಿವರಗಳನ್ನು ಬಹಳ ಎಚ್ಚರದಿಂದ ಕೆಲವೊಮ್ಮೆ ನೋಡಬೇಕಾಗತ್ತೆ ಬರೆದ ನಂತರದಲ್ಲಿ. ಒಂದು ಸಂತೋಷ ಏನು ಅಂತಂದರೆ, ಕೇಸಾಗಿ ಆಮೇಲೆ ಕೆಲಸಕ್ಕೆ ಹೋಗೋಕ್ಕಾಗದೆ, ವೈಯಕ್ತಿಕವಾಗಿ ಆತನ ಸ್ವ ಅನುಭವ ಅದು ಆಗದೆ, ಆನಂತರದಲ್ಲಿ ಸ್ಟ್ರಗಲ್ ಮಾಡಿ ತನ್ನ ಬದುಕನ್ನು ಕಟ್ಕೊಂಡಂತಹ ಒಬ್ಬ ಗೆಳೆಯ ಒಂದು ಕಾದಂಬರಿ ಬರೆದು ಆಮೇಲೆ ಇನ್ನೆರಡು ಕಾದಂಬರಿ ಬರೆದು ಅವೆರಡು ಈಗ ರೆಡಿಯಾಗಿದ್ದಾವೆ ಅಂತ ಹೇಳ್ತಾ ಇದ್ದೆ. ಇದು ಬಹಳ ಖುಷಿ ಕೊಡುವಂತಹ ಒಂದು ಸಂಗತಿ. ತುಂಬ ದಟ್ಟ ದರಿದ್ರ ಇದ್ದಂತಹ ಸ್ಥಿತಿಯಿಂದ ಬಂದಂತಹ ಒಬ್ಬ ವ್ಯಕ್ತಿ. ಹಾಗೆ ನೋಡಿದ್ರೆ ಕೌಟುಂಬಿಕವಾಗಿ ನಾವಿಬ್ಬರು ಜಾತಿಯಲ್ಲಿ ಬೇರೆ ಬೇರೆ ಆದರೂ ಅಂತಸ್ತಿನಲ್ಲಿ ನಾವಿಬ್ಬರು ಒಂದೇ ಆಗಿದ್ವಿ. ನಮ್ಮ ಮನೇಲಿ ಎಷ್ಟು ದಟ್ಟ ದರಿದ್ರ ಸ್ಥಿತಿ ಇತ್ತೋ ಅಷ್ಟೇ ದಟ್ಟ ದರಿದ್ರ ಸ್ಥಿತಿ ಅವ್ರ ಮನೆಯಲ್ಲೂ ಇತ್ತು. ಅವನು ಸ್ಟ್ರಗಲ್ ಮಾಡಿ ಅವನ ಬದುಕನ್ನು ಕಟ್ಕೊಂಡಿದ್ದಾನೆ. ಕಾದಂಬರಿಯ ಹೊರತಾಗಿ ನಾನು ವೈಯಕ್ತಿಕವಾಗಿ ಮಾತನಾಡ್ತಾ ಇದ್ದೀನಿ, ಕ್ಷಮಿಸಬೇಕು. ಸೊ ನಾನು ಕೂಡ ಹಾಗೆ ಸ್ಟ್ರಗಲ್ ಮಾಡಿ ನನ್ನ ಬದುಕನ್ನು ಕಟ್ಕೊಂಡಂಥವನು. ಕೃಷ್ಣಾಚಾರ್ ಈಗ ಒಂದು ಉನ್ನತವಾದಂತಹ ಒಂದು ಅಂತಸ್ತಿಗೆ ಬಂದಿದ್ದಾನೆ. ಈ ಹೋರಾಟ, ಈ ಹೊಟ್ಟೆಯ ಹಸಿವು ಯಾವಾಗಲೂ ಮನುಷ್ಯನಿಗೆ ಸದಾಕಾಲವೂ ಒಂದು ಎಚ್ಚರವನ್ನು ಇಟ್ಟಿರುತ್ತೆ. ಸಮಾಜಕ್ಕೆ ಹಿತಕಾರಿಯಾಗಿ ಬದುಕಬಹುದಾದ ದಾರಿಗಳನ್ನು ಬಿಡದೇ ಇರುವ ಒಂದು ಎಚ್ಚರ. ಹಾಗೆ ನಾನು ಪಟ್ಟ ಕಷ್ಟ ನಮ್ಮ ಮಕ್ಕಳಿಗೆ ಬರದೇ ಇರಲಪ್ಪ ಅಂತ ಭಾಳ ಎಚ್ಚರದಿಂದ ಕುಟುಂಬವನ್ನು ಕಟ್ಕೊಂಡು ತುಗಿಸ್ಕೊಂಡು ಹೋಗುವಂತಹ, ಈ ಕಡೆ ತಾಯಿನೂ ಬಿಡೋಕ್ಕಾಗಲ್ಲ, ಈ ಕಡೆ ಹೆಣ್ಣು ಮಕ್ಕಳನ್ನು ಬಿಡೋಕ್ಕಾಗಲ್ಲ. ವಿಶೇಷವಾಗಿ ಹಳ್ಳಿಯಿಂದ ಬಂದಂಥವ್ರಿಗೆ ಇರುವಂಥ ಚಾಲೆಂಜ್, ಆ ಚಾಲೆಂಜ್ ಈ ಕಾದಂಬರಿ ಒಳಗೂ ಇದೆ. ಅವ್ನ ಬದುಕಿನೊಳಗೂ ಇತ್ತು, ನನ್ನ ಬದುಕಿನೊಳಗೂ ಇತ್ತು. ಈಗ ಅದು ನಿವಾರಣೆ ಆಗಿದೆ. ಒಂದು ಹಂತಕ್ಕೆ ಬಂದ ಮೇಲೆ ಅದು ನಿವಾರಣೆ ಆಗಿದೆ. ಈ ಕಾದಂಬರಿ ಸುಖಾಂತ್ಯ ಆಗುವ ಹಾಗೆ ಬದುಕು ಕೂಡ ಸುಖಾಂತ್ಯದ ಕಡೆಗೆ ನಡೆದಿರೋದು ಇನ್ನೊಂದು ಸಂತೋಷದ ಸಂಗತಿ. ನಾನು ಅವಾಗಲೇ ಆರಂಭದಲ್ಲಿ ಹೇಳಿದ್ನಲ್ಲ ಇಕ್ಕಟ್ಟು ಅಂತ. ವೈಯಕ್ತಿಕವಾದಂಥ ವಿವರಗಳು ಮತ್ತು ಸಾಹಿತ್ಯಿಕವಾದಂಥ ವಾಸ್ತವಗಳು ಇವುಗಳನ್ನ ವಿಂಗಡಿಸೋಕ್ಕಾಗದೇ ಇರುವಂಥ ಇಕ್ಕಟ್ಟಿದು, ಬೇರ್ಪಡಿಸೋಕ್ಕಾಗದೇ ಇರುವಂಥ ಇಕ್ಕಟ್ಟಿದು. ವಾಸ್ತವಾಂಶ ಎಲ್ಲೋ ಒಂದು ಅಂಶ ಇದ್ದರೆ ಕಲ್ಪನಾಂಶಗಳು ಒಂದು 90 ಅಂಶ ಇರ್ತವೆ. ಕೆಲವೊಮ್ಮೆ ಅವು ನಮಗೆ ನೋವು ಕೊಡ್ತವೆ, ಕೆಲವೊಮ್ಮೆ ಓಹೋ ಇದೆಲ್ಲ ಹೀಗೋ. ವೈಯಕ್ತಿಕ ವಿವರಗಳನ್ನು ಹುಡುಕುವ ಕಿಟಕಿಯ ಹಾಗೆ ಕೃತಿಯನ್ನು ನೋಡುವ ಅಗತ್ಯವಿಲ್ಲ. ಮಾತಾಡುವಾಗ ನಾವು ಮಾತಾಡ್ತಾ ಇದ್ದೀವಿ ಗೊತ್ತಿರೋದ್ರಿಂದ ಅಷ್ಟೇ. ಆದರೆ ಓದುಗರು ವೈಯಕ್ತಿಕ ವಿವರಗಳನ್ನು ಹುಡುಕುವ ಕಿಟಕಿಯ ಹಾಗೆ ಯಾವುದೇ ಒಬ್ಬ ಲೇಖಕನ ಕೃತಿಯನ್ನು ನೋಡಬೇಕಾದ ಅಗತ್ಯ ಇಲ್ಲ. ನರಸಿಂಹಸ್ವಾಮಿದು ಒಂದು ಪದ್ಯ ಇದೆ, ನಾನು ನನ್ನ ಶಾರದೆ ಪಗಡೆ ಆಡಬಾರದೆ. ಗಾಂಡಗಂಡ್ರು ಕುಂತ್ಕೊಂಡು ಪಗಡೆ ಆಡ್ತಾ ಇದ್ದಿದ್ರ ಬಗ್ಗೆ ಅವ್ನು ಬರೆದಿದ್ದಾನೆ ಅಂತ ಅಂದ್ಕೊಂಡ್ಬಿಟ್ರೆ ನಾವು, ಅದು ಯಾರು ಹಾಡ್ಕೊಂಡ್ರೆ ಅವ್ರದ್ದು ಹಾಡೋದು. ಹಾಗೆ ಸಾಹಿತ್ಯ ಕೃತಿಗಳು ಯಾವಾಗಲೂ ಲೇಖಕನಿಂದ ಜಿಗಿತವನ್ನು ಪಡೆದು, ಲೇಖಕ ಬರೆದ ಕಾಲದಿಂದ ಜಿಗಿತವನ್ನು ಪಡೆದು ಅವು ಓದುಗರ ಪಾಲಾಗುತ್ತವೆ. ಹಾಗೆ ಈತನ ಕೃತಿ ಆಗಲಿ ಅಂತ ನಾನು ಆಶಿಸ್ತಾ, ಇನ್ನೂ ಉತ್ತಮವಾದ ಕೃತಿಗಳನ್ನು ಈತ ಬರೀಲಿ ಅಂತ ಅಪೇಕ್ಷಿಸ್ತಾ, ಇಲ್ಲಿಗೆ ನನ್ನ ಕರೆದು ಮಾತಾಡಿಸಿದ್ದಕ್ಕೆ ಮತ್ತು ಸಾವಧಾನವಾಗಿ ನೀವೆಲ್ಲರೂ ಕೇಳಿದ್ದಕ್ಕೆ ವಂದಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಥ್ಯಾಂಕ್ ಯು.